ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಸಿದ್ದು ಬ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚಂದ ಬಸ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಏನು ಬ್ಲಾಗ್ ಅಂತ ಅಂದ್ಬಿಟ್ಟು ಆವಾಗಲೇ ತಮ್ಮನೇಲಿ ನೋಡಿಬಿಟ್ಟು ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಈ ಮನೆಯ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಮನೆ ಹೆಸರು ಬಂದ್ಬಿಟ್ಟು ಮಾತೃನಿಲಯ. ನೋಡೋಣ ಬನ್ನಿ ಹೇಗಿರುತ್ತೆ ಈ ಮನೆ ಅನ್ನೋದನ್ನು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ಅಂತಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಂಟ್ರೆನ್ಸ್ ನೋಡೋಣ ಹೇಗಿರುತ್ತೆ ಅಂತ. ಇದೇ ನೋಡಿ ಮೋದಿ ಕೇರ್ ಮನೆ, ಮಾತೃನಿಲಯ. ಹಲೋ, ವೆಲ್ಕಮ್ ಟು ಅವರ್ ಹೌಸ್. ಈ ಮನೆಯಲ್ಲಿ ನಮ್ಮ ದೇವ್ರ ಮನೆ ನೋಡ್ಕೊಳ್ಳೋಣ ಬನ್ನಿ. ಈ ಮನೆಯಲ್ಲಿ 2 ಡೋರ್ನ ಕೊಟ್ಟಿದ್ದಾರೆ ದೇವ್ರ ಮನೆಗೆ. ಆ್ಯಂಡ್ ಇಲ್ಲಿ ಗಣೇಶ, ಇದು ಕೂಡ ಗಣೇಶ ಕಳಸಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹುಲ್ಗಮ್ಮ ದೇವಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ, ಫೋಟೋನ. ಆ್ಯಂಡ್ ಲಕ್ಷ್ಮಿ. ಆ್ಯಂಡ್ ಇದು ನಮ್ಮ ಹಾಲ್, ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದಾಗ ನಾವು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡುವಂಥ ಸೋಫಾ. ಆ್ಯಂಡ್ ಇದು ತುಂಬಾ ಮೆಮೊರೇಬಲ್ ಆಗಿರುವಂಥ ಪ್ಲೇಸ್. ಪ್ರತಿಯೊಬ್ಬರಿಗೂ ಚೆನ್ನಾಗಿ ಹರಟೆ ಹೊಡಿತಾ ಇರ್ತೀವಿ ಯಾವಾಗಲೂ ಇಲ್ಲಿ ಕೂತ್ಕೊಂಡು. ಆ್ಯಂಡ್ ನಮ್ಮ ಟಿ ವಿ ಕೂಡ ನಾವು ಯೂಟ್ಯೂಬ್ ವ್ಲಾಗ್ಸ್ನ ಆಗಲಿ ಅಥವಾ ಪ್ರತಿಯೊಂದು ಇಲ್ಲೇ ನೋಡ್ತಾ ಎಂಜಾಯ್ ಮಾಡ್ತಿರ್ತೀವಿ. ನೆಕ್ಸ್ಟ್ ನಮ್ಮ ಕಿಚನ್ಗೆ ಹೋಗೋಣ ಬನ್ನಿ. ಇದೇ ನಮ್ಮ ಕಿಚನ್. ಇದು ನಮ್ಮ ಟಿಫಿನ್ ಕೌಂಟರ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಸೆಲ್ಫ್ ಕೌಂಟರ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ಸೆಲ್ಫ್ ಕೌಂಟರ್. ಹಾಲಲ್ಲಿ ಒಂದು ಸ್ಪೆಷಲ್ ಏನಂತಂದರೆ ಸ್ಟೇರ್ ಕೇಸ್ನ ಇನ್ ಮಾಡಿಬಿಟ್ಟು ಅದ್ರ ಪಕ್ಕಕ್ಕೆ ಒಂದು ಗ್ರೀನರಿ ಥರನ ಒಂದು ಚೆನ್ನಾಗಿರುವಂತಹ ಗ್ರೀನಿ ಪೀಸ್ಫುಲ್ ಮೈಂಡ್ ಬರಲಿ ಅಂತಂದ್ಬಿಟ್ಟು ಫುಲ್ ಗ್ರೀನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಾವು ಕೂತ್ಕೊಂಡು ಆರಾಮ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಥವಾ ನಮಗೆ ಒಂದು ಟೇಬಲ್ ಹಾಕ್ಕೊಂಡ್ಬಿಟ್ಟು ಆರಾಮ್ ಊಟ ಏನಾದರೂ ಮಾಡ್ಬೋದು. ಆ್ಯಂಡ್ ತುಂಬ ಸ್ಪೇಸಿಯಸ್ ಆ್ಯಂಡ್ ಪೀಸ್ಫುಲ್ ಅಂತ ಮೈಂಡ್ ಅಂತ ಕೊಡ್ಬೋದು ಈ ಗ್ರೀನ್ ವಾಲ್ ಆ್ಯಂಡ್ ಗ್ರೀನ್ ಕಲರ್. ನೆಕ್ಸ್ಟ್ ನಾವು ಹೋಗ್ತಿರೋದು ಫಸ್ಟ್ ಬೆಡ್ರೂಮ್. ಈ ಮನೆಯಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಬೆಡ್ರೂಮ್ ಬಂದ್ಬಿಟ್ಟು ನಮ್ಮ ಚೇತನ ಅವ್ರದ್ದು. ಹೇಗಿದೆ ಅಂತ ನೋಡ್ಕೋಬೋದು ನೀವು. ನನ್ನ ಚೇತೋಣ ಈ ಮನೆಗೆ ಬಂದಾಗ ಈ ಒಂದು ಬೆಡ್ರೂಮ್ನ ಬಿಟ್ಟು ಪ್ರತಿಯೊಂದು ರೂಮ್ನಲ್ಲಿ ಮಲ್ಕೊಂತಾನೆ. ಈ ಒಂದು ಬೆಡ್ರೂಮ್ ಮಾತ್ರ ಇರಲ್ಲ, ಬಟ್ ಆದರೆ ಇದು ಅವನದೇ ಬೆಡ್ರೂಮ್. ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ದೊಡ್ಡಮ್ಮ ಅಕ್ಕ ತಂಗಿ ಯಾರೇ ಬರಲಿ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಏನೇ ಡಿಸ್ಕಷನ್ ಮಾಡೋದಾದ್ರೂ ಇದೇ ರೂಮ್ನಲ್ಲಿ ಮಾಡ್ತಿರ್ತಾರೆ. ಆ್ಯಂಡ್ ಈ ರೂಮಿನ ಸ್ಪೆಷಾಲಿಟಿ ಏನಂತಂದರೆ ಎಲ್ಲ ಕಬೋರ್ಡ್ಸ್ಗಳು ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ಈ ರೂಮಿನ ಸ್ಪೆಷಾಲಿಟಿ. ಆ್ಯಂಡ್ ಕಾಟ್ ಕೂಡ ತುಂಬ ಲಾರ್ಜ್ ಆಗಿದೆ. ಎಷ್ಟೇ ಒಂದು 4 to 5 ಮೆಂಬರ್ಸ್ ಆರಾಮ್ ಮಲ್ಕೋಬೋದು ಈ ರೂಮ್ನಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ರೂಮ್ ನಡುವೆ ಒಂದು ಸಿಂಕ್ ಆ್ಯಂಡ್ ಒಂದು ಬಾತ್ರೂಮ್ನ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇದೊಂದು ಸಿಂಕ್ ಆ್ಯಂಡ್ ಇದೊಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಈ ಮಿರರ್ಗೆ ಏನು ಸ್ಪೆಷಾಲಿಟಿ ಅಂದರೆ ಇದಕ್ಕೆ ಲೈಟ್ ಆನ್ ಆ್ಯಂಡ್ ಆಫ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಬಂದರೆ ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದಾರೆ, ಅಟ್ಯಾಚ್ ವಾಶ್ರೂಮ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ ಮೇಲೆ ಹೋಗಲಿಕ್ಕೆ ಸ್ಟೇರ್ ಕೇಸ್. ಆ್ಯಂಡ್ ಹೋಗೋಣ ಬನ್ನಿ. ಆಫ್ ಮಾಡಿ ಬನ್ನಿ ಹೋಗೋಣ.
ಆ್ಯಂಡ್ ಈ ಮನೆಯಲ್ಲಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂದರೆ ಈ ಝೂಮರ್ ದೊಡ್ಡದಾಗಿ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಬಂದರೆ ಫೋಟೋ ವಾಲ್ ಕಾಣುತ್ತೆ ನಿಮಗೆ, ಫ್ರೇಮ್ ಅಂತಾನೆ ಹೇಳ್ಬೋದು. ಹಲವಾರು ಫೋಟೋಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ದೇವ್ರ ಫೋಟೋ ಆಗಿರ್ಬೋದು, ಫ್ಯಾಮಿಲೀಸ್ ಫೋಟೋಸ್ ಆಗಿರ್ಬೋದು, ಹಲವಾರುಗಳನ್ನ ಇಲ್ಲಿ ನಾವು. ಆ್ಯಂಡ್ ಈ ಮನೆಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಫಸ್ಟ್ ಬೆಡ್ರೂಮ್ಗೆ ಹೋಗೋಣ. ಆ್ಯಂಡ್ ದಿಸ್ ಈಸ್ ನಮ್ಮ ಮಿತ್ರಣ್ಣ ಅವ್ರ ಬೆಡ್ರೂಮ್. ಲೆಟ್ಸ್ ಕಮ್. ಈ ಮನೆಯಲ್ಲಿ ನನಗೆ ಇಷ್ಟವಾದಂತಹ ರೂಮ್ ಇದೇ ರೂಮ್. ಆ್ಯಂಡ್ ನಾನು ಬಂದಾಗೆಲ್ಲ ಇದೇ ರೂಮ್ನಲ್ಲೇ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡೋದು. ನಾನಷ್ಟೇ ಅಲ್ಲ, ಈ ಮನೆಗೆ ಬಂದವರೆಲ್ಲ ಈ ರೂಮ್ನ ತುಂಬ ಇಷ್ಟಪಡ್ತಾರೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಆ್ಯಂಡ್ ಈ ಬೆಡ್ ಆಗಿರ್ಬೋದು, ಪ್ರತಿಯೊಂದು ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಬಾಲ್ಕನಿ ಬನ್ನಿ. ಈ ಬಾಲ್ಕನಿಗೆ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಗಾಳಿ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ಮನೆಯಲ್ಲಿ ಕರೆಂಟ್ ಇರಲೇ ಇರ್ಬೋದು, ಆ ಟೈಮ್ನಲ್ಲಿ ನಾವು ಈ ವಿಂಡೋಸ್ಗಳನ್ನು ಓಪನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ಯಾಕಂದರೆ ಯಾವುದೇ ಮನೆಗಳಿಲ್ಲ ಸುತ್ತಮುತ್ತ ಜಾಸ್ತಿ, ಹಾಗಾಗಿ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಗಾಳಿ ಯಾವ ಥರ ಬೀಸುತ್ತೆ ಅಂತ. ಫಸ್ಟ್ ಫ್ಲೋರ್ನ ಸೆಕೆಂಡ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು, ಮಾಸ್ಟರ್ ಬೆಡ್ರೂಮ್. ವೆಲ್ಕಮ್, ನೋಡೋಣ ಬನ್ನಿ ನಮ್ಮ ಸಚಿನನ್ ಬೆಡ್ರೂಮ್ ಇದು. ಈ ಬೆಡ್ರೂಮ್ ಗೋಲ್ಡ್ ಲುಕ್ ಅನ್ನ ಹೊಂದಿರುವಂತಹ ಬೆಡ್ರೂಮ್ ಆಗಿದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಮದುವೆ ಆದ್ಮೇಲೆ ನಮ್ಮ ಅತ್ತೆ ಕೂಡ ಈ ಬೆಡ್ರೂಮ್ಗೆ ಜಾಯಿನ್ ಆಗಿದ್ದಾರೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲಿ ಆಡ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಇದಕ್ಕೆ ಕೂಡ ಅಟ್ಯಾಚ್ ಬಾಲ್ಕನಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಇದು ಚಿಕ್ಕ ಬಾಲ್ಕನಿ ಆಗಿರ್ಬೋದು, ಬಟ್ ಆದ್ರೆ ತುಂಬಾ ಚೆನ್ನಾಗಿ. ಅಂಡ್ ಈ ಎರಡು ಬೆಡ್ರೂಮ್ಗೆ ಕ್ಯಾಶುವಲ್ ಸಿಂಕ್ ಆಗಿ ಇದನ್ನ ಕೊಟ್ಟಿದ್ದಾರೆ. ಇಲ್ಲಿ ಸೆನ್ಸರ್ ಮಿರರ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಮನೆಯಲ್ಲಿ ಹೋಮ್ ಥಿಯೇಟರ್ನ ನೋಡೋಣ ಬನ್ನಿ. ಇದು ನಮ್ಮ ಹೋಮ್ ಥಿಯೇಟರ್. ಯಾವುದೇ ಫ್ಯಾಮಿಲಿ ಫಂಕ್ಷನ್ಸ್ ಆಗಲಿ, ಯಾರೇ ಬರಲಿ, ಆ್ಯಂಡ್ ನಾವೆಲ್ಲರೂ ಬಂದು ಹರಟೆ ಹೊಡೆದು ನಾವು ಹೋಮ್ ಥಿಯೇಟರ್ನಲ್ಲಿ ಮೂವೀಸ್ನ ವಾಚ್ ಮಾಡ್ತೀವಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಕಾಮನ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಮನೆಗೆ ಒಂದು ಅಮೇಜಿಂಗ್ ಲುಕ್ ಅನ್ನ ಕೊಟ್ಟಿರುವಂತಹ ಬಾಲ್ಕನಿ. ಯಾವುದೇ ಫಂಕ್ಷನ್ಸ್ ಆಗಲಿ ಇಲ್ಲೇ ನಾವು ಸೆಲೆಬ್ರೇಟ್ ಮಾಡೋದು. ನಮ್ಮ ಅತ್ತೆ ಮನ್ ಸೀಮಂತ ಆಗಿರ್ಬೋದು, ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲಿಂದ ನಾವು ಸೆಕೆಂಡ್ ಫ್ಲೋರಿಗೆ ಹೋಗೋಣ ಬನ್ನಿ. ಅಂಡ್ ಮೇಜರ್ ಥಿಂಗ್ ಇಲ್ಲಿ ಏನಂತಂದ್ರೆ ಪ್ರತಿಯೊಂದು ಮೆಟ್ಲಿಗೂ ಒಂದೊಂದು ಲೈಟ್ಸ್ಗಳನ್ನ ಆನ್ ಮಾಡಿ ಹಾಕ್ಸಿದ್ದಾರೆ. ಈ ವಾಲ್ಗೆ ಡಿಫ್ರೆಂಟ್ ಕಲರ್ ಪೇಂಟಿಂಗ್ಸ್ ಗಳನ್ನ ಹಾಕಿದ್ದಾರೆ. ಅಂಡ್ ಈ ವಾಲ್ಗೆ ಅಷ್ಟೇ ಇಲ್ಲ, ಪ್ರತಿಯೊಂದು ಸ್ಟೇರ್ಕೇಸ್ ನ ವಾಲ್ಗಳು ಕೂಡ ಕಲರ್ ಪೇಂಟಿಂಗ್ಸ್ ನ ಹಾಕಿದ್ದಾರೆ. ನೋಡ್ಬೋದು ಕಲರ್ ಪೇಂಟಿಂಗ್ಸ್ ನ ಹಾಕಿದ್ದಾರೆ. ಅಂಡ್ ನೆಕ್ಸ್ಟ್ ವೆಲ್ಕಮ್ ಟು ಸೆಕೆಂಡ್ ಫ್ಲೋರ್. ಈ ಮನೆಯ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ನ ಪಾರ್ಟಿ ಹಾಲ್ಗೆ ವೆಲ್ಕಮ್. ಈ ಹಾಲಿಗೆ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ. ಅಂಡ್ ಮೋಸ್ಟ್ ಆಫ್ ದಿ ಟೈಮ್ ಈ ಮನೆಯಲ್ಲಿ ಯಾವುದೇ ಫಂಕ್ಷನ್ ಆಗಲಿ ಆಲ್ಮೋಸ್ಟ್ ಎಲ್ಲ ಗೆಸ್ಟ್ಗಳು ಬಂದು ಇಲ್ಲೇ ಇರ್ತಾರೆ. ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಹೊರಗೆ ನೋಡ್ತಾ ಬಂದ್ರೆ
ಟೆರೆಸ್ನ ಮೇಲೆ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹೋಗೋಣ ಬನ್ನಿ, ಅಲ್ಲಿ ಕೂಡ ಹೋಗ್ಬೋಣ. ಆ್ಯಂಡ್ ಇಲ್ಲಿ ಬಂದರೆ ನಮ್ಗೆ ಇಡೀ ಲಿಂಗ್ಸೂರ್ನ ಇಡೀ ಸಿಟಿನೇ ಕೂಡ ನಾವು ನೋಡ್ಬೋದು, ಅಷ್ಟು ಸುಂದರವಾಗಿ ಕಾಣುತ್ತೆ. ಆ್ಯಂಡ್ ಸಿಂಟ್ಯಾಕ್ಸ್ಗಳನ್ನು ಇಲ್ಲೇ ಸೆಟ್ ಮಾಡಿದ್ದಾರೆ. ಆ್ಯಂಡ್ ಈ ಮನೆ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.